ಸಂಕ್ರಾಂತಿ ಹಬ್ಬ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಆದರೆ ನಾವು ಹೋಗಿದ್ದೆ ಇನ್ನೊಂದು ಕಡೆ. ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಹೊರಟಿದ್ವಿ. ಅಷ್ಟರಲ್ಲಿ ಚರಣಣ್ಣ ಗಾಡಿ ತಂದ. ನಾವೆಲ್ಲ ಹೊರಟಿದ್ದು ಚರಣಣ್ಣರ ಮನೆ ಹತ್ರ. ಯಾಕೆ ಅಂದರೆ ಅವರೊಂದು ಮಾರುತಿ 800 ಗಾಡಿ ತೊಗೊಂಡಿದ್ರು. ಇದರಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ ಅಂದ್ಕೊಂಡು ಗಾಡಿ ತೊಗೊಂಡು ಗ್ಯಾರೇಜ್ ಕಡೆ ಹೊರಟ್ವಿ. ಇಷ್ಟು ಓಲ್ಡ್ ಗಾಡಿ ಆದರೂ ಇದರಲ್ಲಿ FM ಕೇಳಿ ಸೈಕಾದ. ಅಲ್ಲಿಂದ ಚರಣಣ್ಣನ ಗಾಡಿ ಫಾಲೋ ಮಾಡ್ಕೊಂಡು ನಾನು ಮಹೇಶ್ ಅಣ್ಣ ಹೊರಟ್ವಿ. ಹೋಯ್ತಾ ಇರಬೇಕಾದ್ರೆ FM ಅಲ್ಲಿ ಕೊನೆಗೂ ಗ್ಯಾರೇಜ್ ಹತ್ರ ಬಂದ್ವಿ. ಆ ಗಾಡಿ ಕಂಪ್ಲೇಂಟ್ಸ್ನ ಮಹೇಶ್ ಅಣ್ಣ ಚರಣಣ್ಣ ಅವರಿಗೆ ಹೇಳ್ತಾ ಇದ್ರು. ನಾವು ಗಾಡಿ ಬಿಟ್ಟಿದ್ದಿಲ್ಲ ಅಂದರೆ ಮೊಬೈಲ್ ಕಾರ್ ಕೇರ್ ಅನ್ನೋ ಒಂದು ಸರ್ವಿಸ್ ಸೆಂಟ್ರಿಗೆ ಹೇಳಿದರು. ಮಹೇಶ್ ಅಣ್ಣ ಗಾಡಿ ಎತ್ಕೊಂಡು ಹೊರಟು. ಟೆಸ್ಟ್ ಮುಗಿಸ್ಕೊಂಡು ರಿಟರ್ನ್ ಗ್ಯಾರೇಜ್ ಹತ್ರ ಬಂದ್ವಿ. ಗಾಡಿ ಟೆಸ್ಟ್ ಮುಗಿಸ್ಕೊಬಂದು ಆ ಗಾಡಿದು ಏನೇನು ಕಂಪ್ಲೇಂಟ್ ಇದೆ ಅಂತ ಮಹೇಶ್ ಅಣ್ಣ ಅವರಿಗೆ ಹೇಳ್ತಾರೆ. ಮಾರುತಿ 800ನ ಬಿಟ್ಟು ಚರಣಣ್ಣ ತಂದಿರೋ ಗಾಡೀಲಿ ಹೊರಟ್ವಿ. ಬೆಳಿಗ್ಗೆ ಬರಬೇಕಾದವರು ಮಧ್ಯಾಹ್ನ 12 ಗಂಟೆ ದೇವಸ್ಥಾನಕ್ಕೆ ಬಂದ್ವಿ. ನಾವು ಬಂದಿದ್ದ ದೇವಸ್ಥಾನ ಮಹದೇಶ್ವರ ಸ್ವಾಮಿ ದೇವಸ್ಥಾನ. ಇವತ್ತು ಸಂಕ್ರಾಂತಿ ಹಬ್ಬ ಇದ್ದ ಕಾರಣ ದೇವಸ್ಥಾನದಲ್ಲಿ ಜನ ಸಾಗರ. ಆದ್ರೂ ಸ್ವಾಮಿ ದರ್ಶನ ಪಡ್ಕೊಂಡು ಮಂಗಳಾರತಿ ತಗೊಂಡು ಹೊರಗೆ ಬಂದು ಹೊರಗಡೆ ಪ್ರಸಾದ ಕೊಡ್ತಾಯಿದ್ದು. ಪ್ರಸಾದ ಇಸ್ಕೊಂಡು ನಾನು ಮಹೇಶಣ್ಣ ಪ್ರಸಾದ ತಿಂದ್ಕೊಂಡು ಅಲ್ಲೊಂದೆರಡು ಫೋಟೋ ತಗೊಂಡು ಹೊರಟ್ವಿ. ಮತ್ತೆ ಬರ್ತೀನಿ, ಅಲ್ಲಿವರೆಗೂ ಹುಷಾರಾಗಿರಿ.